ವೀಕ್ಷಕರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ರಾಧಿಕಾ ಹೃಷಿಕೇಶ್. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ನಮ್ಮ ಬ್ರಾಹ್ಮಣ ಮಹಿಳಾ ಗ್ರೂಪಲ್ಲಿ ಯಾರ್ಯಾರು ನನಗೆ ಪ್ರಮೋಷನ್ ವೀಡಿಯೋ ಕೊಡೋಕ್ಕೆ ಅಂತ ಸ್ಯಾಂಪಲ್ಸ್ ಕಳಿಸ್ತಾರೋ ಅವ್ರಿಗೆಲ್ಲ ಪ್ರಮೋಷನ್ ವೀಡಿಯೋ ಮಾಡಿಕೊಡ್ತಾ ಇದ್ದೇನೆ. ಅದೇ ರೀತಿ ರೂಪಾ ಹೆಬ್ಬಾರ್ ಸೋಮವಾರಪೇಟೆ ಕೊಡಗುಯಿಂದ ನನಗೆ ಕಡಲೆ ಕಳಿಸಿದ್ದಾರೆ. ಅಂದರೆ ಇದು ಸ್ಯಾಂಪಲ್ ಅಂದರೆ ಏನಲ್ಲ, ನಾನು ಪೇ ಮಾಡಿದ್ದೀನಿ. ಇದಕ್ಕೆ ಕಡಲೆಯನ್ನು ಕಳಿಸಿದ್ದಾರೆ. ಬನ್ನಿ ಅವ್ರಿಗೆ ಏನು ಕಳಿಸಿದ್ದಾರೆ ಅಂತ ನೋಡೋಣ. ಆಮೇಲೆ ಅವರು ಇನ್ನೂ ಬೇಕಾದಷ್ಟು ವೆರೈಟಿ ಐಟಮ್ಗಳನ್ನು ಅವ್ರು ಮಾಡ್ತಾರೆ. ಅವ್ರ ಬಗ್ಗೆ ಹೇಳ್ತೀನಿ ನಾನು. ಕಡಲೆ ಪೀಸಸ್ ಇದೆ. ಇದನ್ನು ಉಪ್ಪಲ್ಲಿ ಹಾಕಿ ನೆನೆಸಿಟ್ಟಿರ್ತಾರೆ. ಇದನ್ನು ಹೇಗೆ ಉಪಯೋಗಿಸ್ಬೇಕು ಅನ್ನೋ ಮೆಥಡ್, ರೆಸಿಪಿ ಪ್ರೊಸೀಜರ್ನು ಸಹಿತ ಅವರು ಕಳಿಸ್ತಾರೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ರೂಪಾ ಹೆಬ್ಬಾರ್ ಅವರು ಸೋಮವಾರಪೇಟೆ ಕೊಡಗು ಹತ್ರ ಒಂದು ಹಳ್ಳಿನಲ್ಲಿದ್ದಾರೆ. ಅಲ್ಲಿಂದ ಸಾಕಷ್ಟು ಐಟಮ್ಸ್ ಅವ್ರ ತೋಟದಲ್ಲಿ ಬೆಳೆಯೋದು ಮತ್ತು ಅಕ್ಕಪಕ್ಕದ ತೋಟಗಳಲ್ಲಿ, ಫಾರಮ್ಗಳಲ್ಲಿ ಏನಿದೆ ಅಲ್ಲೆಲ್ಲ ಬೆಳೆಯುವಂಥದ್ದನ್ನು ಅವರು ಎಲ್ಲ ಕಡೆಗೂ ಕೊರಿಯರ್ ಮುಖಾಂತರ ಕಳಿಸ್ತಾರೆ. ಮಾವಿನ ಮಿಡಿ, ಅಪ್ಪೆ ಮಿಡಿ, ಆಮೇಲೆ ಉಪ್ಪಲ್ಲಿ ನೆನೆಸಿದ ಹಲಸಿನ ಹಣ್ಣು, ಮಾವಿನಕಾಯಿ ಸೀಸನ್ನಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿ, ನಿಂಬೆಹಣ್ಣಿನ ಉಪ್ಪಿನಕಾಯಿ, ಹರಳೆಕಾಯಿ ಉಪ್ಪಿನಕಾಯಿ, ಹಸಿಮೆಣಸಿನಕಾಯಿ ಉಪ್ಪಿನಕಾಯಿ, ಮತ್ತು ಮಾವಿನ ಹಣ್ಣಿನ ಏನು ಸ್ಲೈಸಸ್ ಬರುತ್ತೆ ಅದು, ಆಮೇಲೆ ಹಲಸಿನ ಹಣ್ಣಿನ ವಿಶೇಷವಾದ ಸಿಹಿ ತಿಂಡಿಗಳು, ಈ ಥರದ್ದೆಲ್ಲ ಆಯಾ ಸೀಸನ್ನಲ್ಲಿ ಏನೇನು ಸಿಗುತ್ತೋ ಅದನ್ನು ಕಳಿಸಿದ್ದಾರೆ. ಹಾಗೆ ಈ ಸೀಸನ್ನಲ್ಲಿ ನನಗೆ ಕಡಲೆ ಸೀಸನ್ ಆದ್ದರಿಂದ ಇದನ್ನು ಕಳಿಸಿದ್ದಾರೆ. ಕಡಲೆನೂ ಸಹಿತ ತುಂಬ ಒಳ್ಳೆ ಆಹಾರ ಪದಾರ್ಥ ಆದ್ದರಿಂದ, ನಾವು ಶಿವಮೊಗ್ಗ ಕಡೆಯವರಾದ್ರಿಂದ ನನಗಿದು ಕೇಳಿ ಗೊತ್ತಿತ್ತು. ತುಂಬ ಚಿಕ್ಕ ವಯಸ್ಸಲ್ಲಿ ನಾನು ಇದ್ರ ಪಲ್ಯ ತಿಂದಿದ್ದೆ. ಅದಕ್ಕೋಸ್ಕರ ಅವ್ರು ಬೆಳೀತಾರೆ ಅನ್ನೋ ಕಾರಣಕ್ಕೆ ಅವ್ರ ಕಡೆಯಿಂದನೇ ತರಿಸ್ಕೊಂಡಿದ್ದೀನಿ. ನೀವು ಸಹಿತ ಇದೇ ರೀತಿ ಏನಾದರೂ ಬೇಕಾದರೆ ರೂಪಾ ಹೆಬ್ಬಾರ್ ಅವ್ರ ಹತ್ರ ಯಾವ ಐಟಮ್ ಬೇಕಾದರೂ ತರಿಸ್ಕೊಡಿ. ಇಲ್ಲ ಕಸ್ಟಮೈಸ್ ನಿಮ್ಗೆ ಏನಾದರೂ ಬೇಕಾದ್ರೆ ಅವ್ರನ್ನ ಕೇಳಿ, ಇಂಥದ್ದು ಇದೆಯಾ, ಸಿಗುತ್ತಾ ಅಂತ ಕೇಳಿ. ಸಿಗುತ್ತೆ ಅಂತ ಕಂಡ್ರೆ ಅವ್ರು ಬೇರೆಯವ್ರ ಕಡೆಯಿಂದ ತರಿಸ್ಕೊಡ್ತಾರ ಕೇಳಿ, ಪುಡಿಗಳನ್ನು ಮಾಡಿಕೊಡ್ತಾರೆ. ಎಲ್ಲ ಕಸ್ಟಮೈಸ್ಡು, ಏನು ಬೇಕಾದ್ರೂ ಅವ್ರನ್ನ ಕೇಳಿ. ಧನ್ಯವಾದಗಳು.